ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾ ಜಗದೀಶ್ ಲಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ 5:30 ಬೆಳಗ್ಗೆ 5:30 ಆಗೈತಿ ಫ್ರೆಂಡ್ಸ. ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದುವರೆಗೆ ನನಗೆ ಎಚ್ಚರ ಆಗಿಲ್ಲ ಫ್ರೆಂಡ್ಸ. ನಮ್ಮ ಯಜಮಾನ್ರು ಅಲಾರಾಮ ಇಟ್ಟಿದ್ರು ಅಂತ ನನಗೆ ಎಚ್ಚರ ಆಯಿತು. ಎದ್ದ ತಕ್ಷಣ ನಾನು ಎಲ್ಲನೂ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಎದ್ದು ಎಲ್ಲ ಅಂಗಳ ಹೊಡೆದು ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಹೊಡಿ ಕ್ಲೀನ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಮುಂಜಾನೆ ಲಘುನ ಹೇಳೋಕ್ಕೆ ಕಾರಣ ಏನಂದ್ರೆ ಫ್ರೆಂಡ್ಸ, ನಮ್ಮ ಯಜಮಾನ್ರು ಇವತ್ತು 8 ಗಂಟೆನೇ ಬೆಳಗ್ಗೆ 8 ಗಂಟೆನೇ ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ, ಡ್ಯೂಟಿಗೆ ಹೋಗ್ತಾರೆ. ಅದಕ್ಕೆ ಹೀಗಾಗಿ ಮತ್ತು ನಮ್ಮ ಆಂಟಿ ಮನೆಗೂ ಹೋಗಬೇಕು ಫ್ರೆಂಡ್ಸ. ಅಲ್ಲಿ ಒಂದು ಸ್ವಲ್ಪ ವಿಶೇಷವಿದೆ, ಅಲ್ಲಿದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ. ಪೂರ್ತಿ ಕಡೆಯವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ. ಮಾಡಿಕೊಡ್ರಿ. ದಿನ ಒಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ. ದಿನ ಏನು ವಿಡಿಯೋ ಹಾಕಬೇಕು ಅನ್ನೋದು ಅರ್ಥನೇ ಆಗೋದಿಲ್ಲ ಫ್ರೆಂಡ್ಸ. ನಾವು ಮಾಡೋದು ದಿನ ಇದೆ ಫ್ರೆಂಡ್ಸ, ಅಡುಗೆ ಮಾಡೋದು ಅಷ್ಟೇ. ಎಲ್ಲರ ಟೂರ್ ಹೋದರೆ ಅದೊಂದು ಹಾಕ್ತೀನಿ ಫ್ರೆಂಡ್ಸ. ಎಲ್ಲರೂ ಹೋದ್ರು ಯಾವುದಾದ್ರೂ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡಿದರೆ, ನಿಮ್ಮ ಸಪೋರ್ಟ್ ಇದ್ರೇ ಬೆಳೆಯೋಕ್ಕಾಗೋದು. ಅದಕ್ಕೆ ಹೀಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಅಡುಗೆ ಮಾಡ್ತೀನಿ ಫ್ರೆಂಡ್ಸ. ಮತ್ತು ನಮ್ಮ ತಂಗಿ ಮತ್ತು ನಮ್ಮ ತಂಗಿನೂ ಸ್ವಲ್ಪ ಸಪೋರ್ಟ್ ಮಾಡ್ತಾಳೆ ಫ್ರೆಂಡ್ಸ. ಅವಳು ಕೂಡ ಮುಂಜಾನೆ ಬೇಗನೆ ಎದ್ದಿರ್ತಾಳೆ ಫ್ರೆಂಡ್ಸ. ಅವಳು ನಾನು ಕೂಡ ಕೆಲಸ ಮಾಡಿರ್ತೀವಿ ಫ್ರೆಂಡ್ಸ. ಮುಂಜಾನೆ ನಮ್ಮ ಯಜಮಾನ್ರು ಬೇಗ ಎದ್ದಿರ್ತಾರೆ ಫ್ರೆಂಡ್ಸ. ಅವ್ರ ಜೊತೆ ನನ್ನ ಎಬ್ಬಿಸಿರ್ತಾರೆ. ಎದ್ದು ಎಲ್ಲ ಕೆಲಸನೂ ಮಾಡಿ, ಒಂದು ಕಡೆ ಅನ್ನ ಮಾಡಿದರೆ ಒಂದು ಕಡೆ ಸಾರು ಮಾಡಿ, ರೊಟ್ಟಿ ಉಪ್ಪಿಟ್ಟು ಮಾಡಿರ್ತೀನಿ ಫ್ರೆಂಡ್ಸ. ಹುಡುಗರು ಬೇಗ ಎದ್ದು ಹೋಗ್ತಾರೆ ಫ್ರೆಂಡ್ಸ. 8 ಗಂಟೆ ಅಂದರೆ ಸ್ಕೂಲಿಗೆ ಹೋಗಿಬಿಡ್ತಾರೆ. ಅದಕ್ಕೆ ಹಾಗೆ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ಫ್ರೆಂಡ್ಸ. ಒಂದಿನ ಉಪ್ಪಿಟ್ಟು ಅಂದರೆ ಅವ್ರಿಗೆ ತಿನ್ನೋಕ್ಕಾಗಲ್ಲಲ್ವ. ಒಂದಿನ ಉಪ್ಪಿಟ್ಟು, ಒಂದಿನ ಉಪ್ಪಿಟ್ಟು, ಒಂದಿನ ಅವಲಕ್ಕಿ, ಒಂದಿನ ಚುಮ್ಮರಿ, ಹಿಂಗೆ ಏನಾದರೂ ಮಾಡಿರ್ತೀವಿ ಫ್ರೆಂಡ್ಸ. ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದಿನ ಒಂಥರ ಮಾಡಿದರೆ. ಹೀಗಾಗಿ ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಟೊಮೆಟೊ ಸಾಂಬಾರು ಅಂದರೆ ನಮ್ಮ ಮನೆಯಲ್ಲಿ ಇಷ್ಟನೇ ಪಡೋದಿಲ್ಲ. ಕೊಬ್ಬರಿ ಸಾರು ಮತ್ತು ಬೇಳೆ ಹೇಗೆ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ಎಲ್ಲ ಸೇರಿಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಸಾರು ಮಾಡ್ತಾಯಿದ್ದೀನಿ. ಸಾರತ್ತು ಮಾಡಿ ನಮ್ಮ ಆಂಟಿ ಮನೆಗೆ ಹೋಗ್ಬೇಕಲ್ವ, ಹೀಗಾಗಿ ಎಲ್ಲ ಕೆಲಸನೂ ಮಾಡ್ಬೇಕು ಫ್ರೆಂಡ್ಸ್. ಸಾರು ಮಾಡಿದ ಮೇಲೆ ರೊಟ್ಟಿನೂ ಮಾಡಬೇಕು. ನಮ್ಮ ಯಜಮಾನ್ರಿಗೆ ರೊಟ್ಟಿ ಬೇಕು ಫ್ರೆಂಡ್ಸ. ಮತ್ತು ಅವರು ಇವತ್ತು ಹೋದ್ರಂದರೆ ನಾಳೆ ಬರ್ತಾರೆ. ಅವರಿಗೆ ಮತ್ತು ತಿನ್ನಲಿಕ್ಕೆ ಬೇಕಲ್ವ ರೊಟ್ಟಿ. ಮತ್ತು ಹೊರಗಿಂದ ಅವ್ರಿಗೆ ಟೇಸ್ಟ್ ಅನಿಸಲ್ವ, ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿರ್ತೀನಿ ಫ್ರೆಂಡ್ಸ್. ಒಂದು 10 ರೊಟ್ಟಿ ಕಟ್ಕೊಂಡು ಹೋದರೆ ಅವರು ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ಹೀಗಾಗಿ ನಾನು ಇವಾಗ ಸಾರು ಮಾಡಿದ ಮೇಲೆ ರೊಟ್ಟಿನೂ ಮಾಡ್ತೀನಿ ಫ್ರೆಂಡ್ಸ. ಮತ್ತು ನಮ್ಮ ಹುಡುಗರು ಅವರು ರೊಟ್ಟಿ ಕಟ್ಕೊಂಡು ಹೋಗೋದಿಲ್ಲ. ಏನಾದರೂ ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ಕಟ್ಕೊಂಡು ಹೋಗ್ತಾರೆ. ಏನಾದರೂ ಪಡ್ಡು ದಾಸಿ ಇದು ಇಂಥದ್ದು ಮಾಡಿದರೆ ಕಟ್ಕೊಂಡು ಹೋಗ್ತಾರೆ ಫ್ರೆಂಡ್ಸ. ಅವರು ರೊಟ್ಟಿ ಕಟ್ಕೊಂಡು ಹೋಗೋದಿಲ್ಲ. ಹೀಗಾಗಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ನಮ್ಮ ಆಂಟಿ ಮನೆಗೆ ಹೋಗ್ಬೇಕಲ್ವ, ಅದಕ್ಕೆ ಹೀಗಾಗಿ ಸ್ವಲ್ಪ ಬೇಗ ಎದ್ದಿದ್ದೀನಿ. ಮತ್ತು ಅಡುಗೆಯದ್ದು ಮುಗಿದ ಮೇಲೆ ಕಸ ಮತ್ತು ಪಾತ್ರೆಗಳು ಹಂಗೆ ಬಿದ್ದಿರ್ತಾವಲ್ಲ ಫ್ರೆಂಡ್ಸ್, ಅವನ್ನೆಲ್ಲನೂ ಕ್ಲೀನ್ ಮಾಡಿಟ್ಟು ಮತ್ತು ಎಲ್ಲ ಸ್ನಾನ ಮಾಡಿ ಹೋಗ್ಬೇಕಲ್ವ ಫ್ರೆಂಡ್ಸ. ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ತಂಗಿ ಮಗಳು, ನನ್ನ ಮಗ, ನಮ್ಮ ತಂಗಿ ಎಲ್ಲರೂ ಹೋಗ್ತೀವಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮೈದನ ಇದಕ್ಕೆ ಹೋಗಿದ್ದಾನೆ ಫ್ರೆಂಡ್ಸ, ಅಂಗಡಿಗೆ ಹೋಗಿದ್ದಾರೆ. ಏನೋ ಬ್ಯಾಳೆ ಬೆಲ್ಲ ಹಿಟ್ಟು ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ. ಅಂದರೆ ಕರ್ಮಂತ್ರ ಕಡಿಬೇಕಂತ ಫ್ರೆಂಡ್ಸ. ಇಬ್ಬರೇ ಗಂಡು ಮಕ್ಕಳು ಇದ್ದವ್ರಿಗೆ ಅವ್ರ ತಾಯಿಯರಿಗೆ
ಸೀರೆ ಮಾಡಿ ಬಂದಿತ್ತು ಫ್ರೆಂಡ್ಸ್. ಅದಕ್ಕೆ ಹಿಂಗಾಗಿ ನಾವು ಅವನ್ನೆಲ್ಲ ಕರ್ಮಂತ ಕಡಿಬೇಕಂತೇಳಿ ನಮ್ಮ ಅತ್ತೆಯವರು ಅಂಗಡಿ ಕಟ್ಸಿದ್ದಾರೆ. ಅಂಗಡಿಯಿಂದ ಬಂದಮೇಲೆ ಅವನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಅಡುಗೆ ಮುಗಿಸಿ ಹೋಗಬೇಕಲ್ವ ಫ್ರೆಂಡ್ಸು, ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಕೊನೆವರೆಗೆ ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್, ಅಂದರೆ ಅರ್ಥ ಆಗುತ್ತೆ. ಅಂದರೆ ನೀವು ವಿಡಿಯೋ ನೋಡಿದ್ರೆ ದಿನಾಲೂ ವಿಡಿಯೋ ಮಾಡಿ ಹಾಕೋದಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಹೀಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನೇ ಅಷ್ಟೆಲ್ಲ ಬೇರೆ ಏನಾದರೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ. ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು, ನೀವು ಸಪೋರ್ಟ್ ಮಾಡಿದರೆ. ಅದಕ್ಕೆ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಮತ್ತು ಇವಾಗ ನಮ್ಮ ಯಜಮಾನ್ರು ಕೂಡ ಸಹ ಅವರು ಜಳಕ ಮಾಡಿ ಬಂದರು ನೋಡಿ ಫ್ರೆಂಡ್ಸ್. ಅವರು ಎಲ್ಲ ಡ್ರೆಸ್ ಎತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ಇಟ್ಕೊತಾರೆ ಫ್ರೆಂಡ್ಸ. ಅವರು 8 ಗಂಟೆ ಅಂದರೂ ಹೋಗಿಬಿಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಮಾಡಬೇಕು ಫ್ರೆಂಡ್ಸ. ಮಾಡಿದರೆ ಅವ್ರಿಗೆ ಬಸ್ಸಿಗೆ ಹೋಗ್ತಾರಲ್ರಿ ಫ್ರೆಂಡ್ಸ, ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಗನೆ ಮಾಡಬೇಕು. ಅದಕ್ಕೆ ನಾನು ಅದನ್ನ ವಿಡಿಯೋ ಮಾಡ್ತಾನೇ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಅದಕ್ಕೆ ಇದನ್ನು ವಿಡಿಯೋ ಮಾಡಿದ ಮೇಲೆ ರಾತ್ರಿ ಮಲ್ಕೋತ ಮುಂದೆ ಅವನ್ನೆಲ್ಲ ಎಡಿಟ್ ಮಾಡಿ ಮಲ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ. ಅದಕ್ಕೆ ಟೈಮೇ ಸಿಗೋದಿಲ್ಲ. ಮನೆಯಲ್ಲಿ ಕೆಲಸ ಭಾಳ ಇರುತ್ತಲ್ವ, ಅದಕ್ಕೆ ನಾನು ಯಾವಾಗಾರ ಅಷ್ಟೇ ಮಾಡ್ತಿರ್ತಾಯಿದ್ದೀನಿ ಫ್ರೆಂಡ್ಸ. ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗಾದ್ರೆ ಅಷ್ಟೇ ಮಾಡಿರ್ತೀನಲ್ಲ ಫ್ರೆಂಡ್ಸ, ಅದನ್ನಷ್ಟಾದರೂ ನೋಡಿರಿ ಫ್ರೆಂಡ್ಸ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗೆ ದಿನ ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡಿದರೆ ದಿನಾನೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ. ಅದಕ್ಕೆ ನಮ್ಮ ತಂಗಿ, ನಾನು, ನಮ್ಮ ಮಗ ಎಲ್ಲರೂ ನಾವು ಇವಾಗ ಸ್ನಾನ ಮಾಡಿ ಎಲ್ಲ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ತೇವೆ ಫ್ರೆಂಡ್ಸ. ಹೋಗಿದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ಕೋತೀನಿ ಫ್ರೆಂಡ್ಸ್. ಅಲ್ಲಿ ಟೆಂಪಲ್ ಇದೆ, ಹನುಮಂತಿಯವ್ರ ಟೆಂಪಲ್ ಇದೆ. ಆ ಟೆಂಪಲ್ಗೆ ಹೋಗ್ತೀವಿ. ಹೋಗಿ ಅಲ್ಲಿ ಏನೋ ಕರ್ಮಂತ್ರ ಏನೋ ಕಡಿಬೇಕಂತ ಫ್ರೆಂಡ್ಸ. ಅದು ನಮ್ಮ ಆಂಟಿ ಏನೋ ಮಾಡಿರ್ತಾಳೋ ಇಲ್ಲೋ, ಹೋಗಿ ಅಲ್ಲಿ ಏನೋ ಹೋಳಿಗೆ ಎತ್ತು ಮಾಡ್ಬೇಕು ಫ್ರೆಂಡ್ಸ. ಅಲ್ಲಿ ಹೋಗಿ ಎಡಿ ಎತ್ತು ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ. ನಮಗೂ ಲೇಟು ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಬೇಗ ಎದ್ದು ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ನಮ್ಮ ಮಕ್ಕಳು ಕೂಡ ಯಾರೂ ಇಲ್ಲ, ಅವರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರನ್ನೂ ಯಾರನ್ನೂ ಕರ್ಕೊಂಡು ಹೋಗಲ್ಲ. ನನ್ನ ತಂಗಿ ಮಗ ಸಣ್ಣ ಹಾಕಿದ್ದಾಳೆ ಫ್ರೆಂಡ್ಸ್, ಪುಟ್ಟ ಪಟಾಣಿ ಇದ್ದಾಳೆ, ಅವಳಷ್ಟೇ ಕರ್ಕೊಂಡು ಹೋಗ್ತೀವಿ. ಅವಳು ಇನ್ನೂ 3 ವರ್ಷದವಳು ಅಷ್ಟು ಇದ್ದಾಳೆ ಫ್ರೆಂಡ್ಸ್. ಅದಕ್ಕೆ ಹಿಂಗಾಗಿ ಅವ್ರು ಇನ್ನೂ ಅಂಗನವಾಡಿ ಶಾಲೆಗೆ ಹಚ್ಕೊಂಡಿಲ್ಲ. ಅವಳನ್ನಷ್ಟೇ ಕರ್ಕೊಂಡು ಹೋಗ್ತೇವೆ ಫ್ರೆಂಡ್ಸ್. ಶಾಲೆಗೆ ಹೋಗೋದಿಲ್ಲ ಅವಳು, ಅದಕ್ಕೆ ಅವಳನ್ನಷ್ಟೇ ನಾವು ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ. ಬಸ್ಸು ಗದ್ದಲ ಇರುತ್ತಲ್ಲ ಫ್ರೆಂಡ್ಸ, ಅದಕ್ಕೆ ಹಿಂಗಾಗಿ ನಾವು ಸ್ವಲ್ಪ ಬೇಗ ಹೋದರೆ ಬಸ್ಸು ಸ್ವಲ್ಪ ಗದ್ದಲ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಹಿಂಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಮತ್ತು ನಮ್ಮ ತಂಗಿ ಕೂಡ ಅವಳು ಹೆಲ್ಪ್ ಮಾಡ್ತಾಳೆ ಫ್ರೆಂಡ್ಸ. ಮುಂಜಾನೆ ಬೇಗನೆ ಎದ್ದಿರ್ತಾಳೆ ಅವಳದು ಕೂಡ ನನಗೆ ತುಂಬಾ ಸಪೋರ್ಟ್ ಇದೆ. ಮತ್ತು ಅವಳು ಮುಂಚೆನೇ ಅವಳಿಗೆ ಸ್ವಲ್ಪ ರೊಟ್ಟಿ ಸ್ವಲ್ಪ ಸ್ಲೋ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೇ ಬೇಗ ಎದ್ದು ಎಲ್ಲ ಮಾಡ್ತೀನಿ ಫ್ರೆಂಡ್ಸ. ಅವಳು ರಾತ್ರಿ ಹೊತ್ತು ಎಲ್ಲನೂ ಮಾಡ್ತಾಳೆ ಫ್ರೆಂಡ್ಸ. ಅಡುಗೆ ಮಾಡ್ತಾಳೆ, ಎಲ್ಲನೂ ಮಾಡ್ತಾಳೆ ಫ್ರೆಂಡ್ಸ್ ಅವಳು. ನನಗೆ ಮುಂಜಾನೆ ಸ್ವಲ್ಪ ಅವಸರ ಇರ್ತೈತಲ್ವ ಫ್ರೆಂಡ್ಸ, ಅದಕ್ಕೆ ನಾನು ಬೇಗನೆ ಎದ್ದಿರ್ತೀನಿ. ಎದ್ದು ಬೇಗ ಪಟ ಎಲ್ಲನೂ ಮಾಡಿ ನಮ್ಮ ಯಜಮಾನ್ರಿಗೆ ಟಿಫಿನ್ ಕಟ್ಟಬೇಕಲ್ವ, ಅದಕ್ಕೆ ನಾನೇ ಸ್ವಲ್ಪ ಬೇಗ ಎದ್ದಿರ್ತೀನಿ ಫ್ರೆಂಡ್ಸ. ಇವಾಗ ನಾನು ಮಂಟಿ ಊರಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ. ಈಗ ಹೋಗ್ತಾ ಇದ್ದೀವಿ. ಇದೇ ಮತ್ತು ನಮ್ಮ ಆಂಟಿ ಊರು ಉಗುರುಗೊಳ್ಳ ಅಂಥೇಳಿ, ಅಲ್ಲಿ ಇದೆ ನೋಡಿ ಮಾರುತಿ ಟೆಂಪಲ್ ಇದೆ ನೋಡಿ. ಇಲ್ಲೇ ಬಂದಿದ್ದೀವಿ ನೋಡಿ ಫ್ರೆಂಡ್ಸ. ಈಗ ನಮ್ಮ ಆಂಟಿ ಹುಟ್ಟಿದಾಳಲ್ಲ ಫ್ರೆಂಡ್ಸ, ಗುಲಾಬಿ ಸಾಡಿ
ಅದೇ ನೋಡಿ ಫ್ರೆಂಡ್ಸ್ ನಾವು ತಂದಿದ್ದು ಇಬ್ಬರಿಗೆ ಗಂಡು ಮಕ್ಕಳಿದ್ದಾರೆ. ಅವ್ರ ತಾಯಿಗಳಿಗೆ ಸೀರೆ ಮಾಡಿದೈತಿ ಫ್ರೆಂಡ್ಸ್. ನಿಮ್ಮಲ್ಲಿ ಬಂದಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಊರಲ್ಲಿ ಈ ಸೀರೆ ಮಾಡೋದು ಬಂದೈತೇನೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮಗ ನೋಡಿ ಇಲ್ಲಿ ಎಣ್ಣೆ ಬತ್ತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಳು ನಮ್ಮ ಆಂಟಿ ನೋಡಿ ಫ್ರೆಂಡ್ಸ್. ನಮ್ಮ ಆಂಟಿ ನೋಡಿ ಫ್ರೆಂಡ್ಸ. ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲ ಬಂದಮೇಲೆ ನಾನು ಅವ್ರ ಮನೆಯಲ್ಲಿ ಹೋಳಿಗೆ ಮಾಡಿದೆ ಫ್ರೆಂಡ್ಸ್. ಮಾಡಿ ಎಡೆ ಮಾಡಿಕೊಂಡು ನಮ್ಮ ತಂಗಿ, ನನ್ನ ಮಗ, ನಮ್ಮ ಆಂಟಿ ಬಂದಿದೆ ನೋಡಿ. ಇಲ್ಲಿ ನೈವೇದ್ಯ ಕೊಟ್ಟಿದ್ದಾಳೆ ಫ್ರೆಂಡ್ಸ ಪೂಜಾರಿ ನೋಡಿ ಪುಟಾಣಿ ಇದ್ದಾನೆ. ಅವನ ಕೈಯಲ್ಲಿ ಕೊಟ್ಟಿದ್ದಾಳೆ ನಮ್ಮ ಆಂಟಿ ಎಡೆ. ಕೊಟ್ಟಿದ ಮೇಲೆ ನಾವು ದೇವ್ರ ಸುತ್ತ 2 ಸುತ್ತು ಸುತ್ತಿದ್ದೀವಿ ಫ್ರೆಂಡ್ಸ. ಸುತ್ತಿಕ್ಯಾರ ನನ್ನ ಮಗ, ನಾನು ನಮ್ಮ ತಂಗಿ ದೇವ್ರ ಸಹ ಮಾಡಿದ್ದೀವಿ ಫ್ರೆಂಡ್ಸ. ಮಾಡಿ ಮತ್ತು ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡದು ಟೆಂಪಲ್ ಇದೆ ಫ್ರೆಂಡ್ಸ. ನಮ್ಮೂರಲ್ಲಿ ಹೀಗಿಲ್ಲ, ಸ್ವಲ್ಪ ಚಿಕ್ಕದಿದೆ ಫ್ರೆಂಡ್ಸ. ಮಾರುತಿ ಟೆಂಪಲ್ ಸ್ವಲ್ಪ ಚಿಕ್ಕದಿದೆ. ಈ ಗುಡಿ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಹನುಮಪ್ಪನ ಗುಡಿ ದೊಡ್ಡದಿದೆ ಫ್ರೆಂಡ್ಸ, ನಮ್ಮಲ್ಲಿ ಚಿಕ್ಕದಿದೆ. ಹೀಗಾಗಿ ನಮಗೆ ತುಂಬಾ ಖುಷಿ ಆಯಿತು ಮಾರುತಿ ಟೆಂಪಲ್ ನೋಡಿ. ಈ ಟೆಂಪಲ್ಗೆ ಬಂದು ಕರಮಂತ್ರ ಕಡಿಬೇಕಂತ ಫ್ರೆಂಡ್ಸ. ಅದಕ್ಕೆ ಈ ಟೆಂಪಲ್ಗೆ ಬಂದಿದ್ದೀವಿ. ಬಂದು 2 ಸುತ್ತು ಹಾಕಿದ್ದೀವಿ ಫ್ರೆಂಡ್ಸ. ಇವಳು ನಮ್ಮ ಆಂಟಿ ನೋಡಿ ಫ್ರೆಂಡ್ಸ, ದೇವ್ರು ಸಹ ಮಾಡ್ತಾ ಇದ್ದಾಳೆ. ಅವಳಿಗೆ ನಾವು ಪತ್ಲ ತಂದಿದ್ದು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ. ಹೀಗಾಗಿ ಇವಳು ನಮ್ಮ ತಂಗಿ ಮಗಳು ನೋಡಿ ಫ್ರೆಂಡ್ಸ. ಇವಳು ಕೂಡ ಕರ್ಕೊಂಡ್ಬಂದಿದ್ದೀವಿ. ಎಲ್ಲರೂ ದೇವರ ದರ್ಶನ ಮಾಡಿದ್ದೀವಿ ಫ್ರೆಂಡ್ಸ. ನಾನು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್